ಇನ್ನು ಜಾತಿ ಗಣತಿ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಈಗ ತಾನೇ ನೀವು ನೋಡಿದಾಗೆ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಹೆಸರಿರೋದಕ್ಕೆ ಬಿಜೆಪಿ ವಿರೋಧಿಸ್ತಾ ಇದೆ. ಇದೆಲ್ಲದರ ನಡುವೆ ವೀರಶೈವ ಲಿಂಗಾಯತ ಮಹಾಸಭಾ ತೆಗೆದುಕೊಂಡಿರುವಂಥ ನಿಲುವು ಬಿಜೆಪಿಯನ್ನೇ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ. ಲಿಂಗಾಯತರಲ್ಲಿ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಗೊಂದಲ ಸೃಷ್ಟಿಯಾಗಿದೆ. ಯಾವ ಕಾಲಂನಲ್ಲಿ ಏನು ಬರೆಸಬೇಕು ಅನ್ನೋದು ಜಿಜ್ಞಾಸೆ ಆಗಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಜಾತಿ ಗಣತಿ ಆರಂಭಕ್ಕೆ ಕೌಂಟ್ ಡೌನ್. ಲಿಂಗಾಯತರಲ್ಲಿ ಗೊಂದಲವೇನು? ಏನು ಬರೆಸಬೇಕೆಂಬುದರ ಬಗ್ಗೆ ಭಾರೀ ಚರ್ಚೆ. ಬಿಜೆಪಿ ನಾಯಕರ ನಿಲುವೇನು? ಸೋಮವಾರದಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಆರಂಭವಾಗುತ್ತಿದೆ. ಈ ನಡುವೆ ಲಿಂಗಾಯತ ಸಮುದಾಯದಲ್ಲಿ ತಾವು ಏನೆಂದು ಬರೆಸಬೇಕು, ಧರ್ಮದ ಕಾಲಂನಲ್ಲಿ ಬರೆಸಬೇಕಾ, ಜಾತಿಯ ಕಾಲಂನಲ್ಲಿ ಬರೆಸಬೇಕಾ ಎಂಬ ಗೊಂದಲ ಸೃಷ್ಟಿಯಾಗಿದೆ. ಧರ್ಮದ ಕಾಲಂನಲ್ಲಿರುವ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಬರೆಸುವಂತೆ ಮಹಾಸಭಾ ಸೂಚನೆ ನೀಡಿದೆ. ಆದರೆ ಈಗ ಮಹಾಸಭಾದ ಈ ನಿಲುವಿಗೆ ಬಿಜೆಪಿಯ ಲಿಂಗಾಯತ ನಾಯಕರು ಭಿನ್ನ ನಿಲುವು ತಾಳಿದ್ದಾರೆ. ವಿಷಯ ಏನಂದ್ರೆ, ಜಾತಿ ಗಣತಿಯಲ್ಲಿ ಧರ್ಮದ ಕಾಲಂ ನಂಬರ್ 8ರಲ್ಲಿ 11 ಧರ್ಮ ಗುರುತಿಸಿ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ. ಹಿಂದೂ, ಇಸ್ಲಾಂ, ಕ್ರೈಸ್ತ, ಜೈನ್, ಸಿಖ್ ಅಂತ ನಮೂದಿಸಲಾಗಿದೆ. ಇದರಲ್ಲಿ ಕೊನೆಯ ಕಾಲಂನಲ್ಲಿ ಇತರೆ ಅಂತಾನೂ ತಿಳಿಸಲಾಗಿದೆ. ಇತರೆ ಕಾಲಂನಲ್ಲಿ ಧರ್ಮದ ಹೆಸರನ್ನ ಬರೆಸಬಹುದು. ಈ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅಂತ ಬರೆಸುವಂತೆ ವೀರಶೈವ ಮಹಾಸಭಾ ಸೂಚನೆ ನೀಡಿದೆ. ಆದರೆ ಈ ನಿರ್ಧಾರವನ್ನ ಬಿಜೆಪಿ ಲಿಂಗಾಯತ ನಾಯಕರು ವಿರೋಧಿಸಿದ್ದಾರೆ. ಹಿಂದೂ ಧರ್ಮ ಬಿಟ್ಟು ಪ್ರತ್ಯೇಕ ಧರ್ಮ ಆಗಬಾರದು, ಹಿಂದೂ ಧರ್ಮದ ಕಾಲಂನ ಅಡಿಯಲ್ಲೇ ಲಿಂಗಾಯತ ಎಂದು ಬರೆಸಬೇಕು, ಧರ್ಮದ ಹೆಸರಿನಲ್ಲಿ ಲಿಂಗಾಯತ ಗುರುತಿಸುವುದು ಬೇಡ, ಈ ಬಗ್ಗೆ ಜಾಗೃತಿ ಮೂಡಿಸಬೇಕು, ಮಠಾಧೀಶರನ್ನ ಮನವೊಲಿಸಬೇಕು. ಇವತ್ತು ನಡೆದ ಸಭೆಯಲ್ಲಿ ಈ ನಿರ್ಧಾರ ಮಾಡಲಾಗಿದೆ. ಯಡಿಯೂರಪ್ಪ ನೇತೃತ್ವದ ಲಿಂಗಾಯತ ಬಿಜೆಪಿ ನಾಯಕರು ಸಭೆ ಬಳಿಕ ಸಚಿವ ಮತ್ತು ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಈಶ್ವರ್ ಖಂಡ್ರೆ ಅವರನ್ನ ಭೇಟಿಯಾಗಿದ್ರು. ಗೊಂದಲ ನಿವಾರಿಸುವ ಬಗ್ಗೆ ಮನವಿ ಮಾಡಿದರು. ಹುಬ್ಬಳ್ಳಿಯಲ್ಲಿ ಸೆಪ್ಟೆಂಬರ್ 19ಕ್ಕೆ ವೀರಶೈವ ಲಿಂಗಾಯತರ ಸಮಾವೇಶ ಇದ್ದು, ಈ ಸಮಾವೇಶದಲ್ಲಿ ನಿರ್ಧರಿಸುವ ಬಗ್ಗೆ ಚರ್ಚಿಸಲಾಯಿತು. ಫಸ್ಟ್ ನಮ್ಮದು 19ನೇ ತಾರೀಕಿಗೆ ಒಂದು ವಿಚಾರ ಮಾಡಿಕೊಂಡು ಒಂದು ಸಭೆ ಮಾಡ್ತಾ ಇದ್ದಾರೆ. ಉಪ ಪಂಗಡದವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕಾಗಿದೆ. ಅವ್ರಿಗೂ ಮಾರ್ಗದರ್ಶನ ಈ ಇದ್ರ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಯಾವುದೇ ಧರ್ಮವನ್ನು ಒಡೆಯುವಂತ ಕೆಲಸ ಹಿಂದೇನೂ ಮಾಡಿಲ್ಲ, ಇವತ್ತಿಗೂ ಮಾಡಲ್ಲ, ಮುಂದೇನೂ ಮಾಡೋದಿಲ್ಲ. ಈಗಾಗಲೇ ಜನ ಸಮುದಾಯದವರು ಗೊಂದಲದಲ್ಲಿದ್ದಾರೆ. ಇನ್ನು ಹೆಚ್ಚಿನ ಗೊಂದಲ ನಿರ್ಮಾಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇದೇ ಅದ್ರ ಬಗ್ಗೆ ಮಾನ್ಯ ಅಧ್ಯಕ್ಷರು ಇವತ್ತು ಮತ್ತೆ ಅವ್ರ ಜೊತೆ ಚರ್ಚೆ ಮಾಡಿ ನಾವೊಂದು ತೀರ್ಮಾನವನ್ನು ಮಾಡಿದ್ದೇವೆ. ಆ ತೀರ್ಮಾನ ಅಧ್ಯಕ್ಷರ ಕಡೆಯಿಂದ ನಾನು ಹೇಳಿಸ್ತೇನೆ. ಇನ್ನು ಗದಗದಲ್ಲಿ ಮಾತನಾಡಿದ ರಂಭಾಪುರಿ ವೀರಸೋಮೇಶ್ವರ ಜಗದ್ಗುರುಗಳು ಭಕ್ತರ ಗೊಂದಲ ನಿವಾರಣೆಗೆ ಹುಬ್ಬಳ್ಳಿಯಲ್ಲಿ ಸಮಾವೇಶ ನಡೆಸುತ್ತಿದ್ದೇವೆ ಅಂದರು. ಮಹಾಸಭೆಯನ್ನು ನಿರ್ದೇಶನ ಮಾಡಿದ್ವಿ. ಈಗ ಪೀಠಾಚಾರ್ಯ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನ ದಾವಣಗೆರೆಯಲ್ಲಿ ಆಗಿದೆ. ಮುಂದೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ರಾಜ್ಯದ ರಾಜಧಾನಿಯಲ್ಲಿ ಇಂಥ ಒಂದು ಏಕತಾ ಸಮಾವೇಶ ನಡೀಬೇಕು ಅಂತೇಳಿ ಇಚ್ಛಾಪಟ್ಟಿದ್ವಿ. ಬಹುಶಃ ಅದು ಇಷ್ಟು ಬೇಗ ಆಗ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ದಿಲ್ಲ. ಪೀಠ ಮತ್ತು ಮಠಾಧೀಶರ ಅಭಿಪ್ರಾಯ ಕೂಡ ಅದೇ ಆಗಿದೆ ಹೊರತು ಬೇರೇನೂ ಕೂಡ ಇಲ್ಲ. ಇನ್ನು ಪಂಚಮಸಾಲಿ ಲಿಂಗಾಯತರಲ್ಲೂ ಏನು ಬರೆಸಬೇಕೆಂಬ ಗೊಂದಲ ಇದೆ. ಹೀಗಾಗಿ ನಾಳೆ 3 ಪಂಚಮಸಾಲಿ ಪೀಠದ ಸ್ವಾಮೀಜಿಗಳು ಬೆಂಗಳೂರಿನಲ್ಲಿ ಸಭೆ ಸೇರಲಿದ್ದಾರೆ. ಈ ಬಗ್ಗೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಹರಿಹರ ಪೀಠದ ವಚನಾನಂದ ಶ್ರೀಗಳು ಧರ್ಮದ ಕಾಲಂನಲ್ಲಿ ಹಿಂದೂ ಎಂದೇ ಬರೆಸಬೇಕು ಎಂದಿದ್ದಾರೆ. ಕರ್ನಾಟಕದಲ್ಲಿರುವಂತಹ ಎಲ್ಲ ಲಿಂಗಾಯತರು ವೀರಶೈವರಲ್ಲಿ ನಾವು ಯಾವ ಕಾಲಂನಲ್ಲಿ ಬರ್ತೀವಿ ಅಂತಂದ್ರೆ ಹಿಂದುವಿನ ಅಡಿಯಲ್ಲೇ ಬರ್ತೇವೆ. ನಾವು ಕರ್ನಾಟಕದಲ್ಲಿರುವಂತಹ ವೀರಶೈವರಿರಲಿ ಲಿಂಗಾಯತರಿರಲಿ ಇದರ ಕ್ಲಾರಿಟಿ ಕೊಡ್ತೇವೆ. ಮತ್ತೆ ಗೊಂದಲ ಬೇಡ. ಸಾಮಾಜಿಕವಾಗಿ ವೀರಶೈವರು ಲಿಂಗಾಯತರು ಒಂದೇ. ನಾವು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಾನೆ ಬರೆಸಬೇಕು. ಇದಾದ ಬಳಿಕ ದಾವಣಗೆರೆಯ ಹರಿಹರ ತಾಲೂಕಿನ ಹನಗವಾಡಿ ಬಳಿ ಇರುವ ಪಂಚಮಸಾಲಿ ಗುರುಪೀಠದಲ್ಲಿ ಸಭೆ ನಡೆಸಿದರು. ಈ ಸಭೆಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ದಾಖಲಿಸಿ ಜಾತಿ ಕಾಲಂನಲ್ಲಿ ಪಂಚಮಸಾಲಿ ಎಂದು ಬರೆಸುವ ಬಗ್ಗೆ ಚರ್ಚಿಸಲಾಯಿತು. ಸದ್ಯ ಲಿಂಗಾಯತ ಪಂಚಮಸಾಲಿ ಲಿಂಗಾಯತರು ಜಾತಿ ಗಣತಿ ವೇಳೆ ಏನು ಬರೆಸಬೇಕು, ಯಾವ ಕಾಲಂನಲ್ಲಿ ಏನು ಬರೆಸಬೇಕು ಎಂಬುದು ಇನ್ನು 3 ದಿನಗಳಲ್ಲಿ ನಿರ್ಧಾರವಾಗಲಿದೆ. ಪ್ರತ್ಯೇಕ ಧರ್ಮ ವೀರಶೈವ ಲಿಂಗಾಯತ ಅಂತ ಇತರೆ ಕಾಲಂನಲ್ಲಿ ಬರೆಸಲು ನಿರ್ಧಾರ ಕೈಗೊಳ್ತಾರಾ ಅಥವಾ ಯಾವ ನಿರ್ಧಾರ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಹರೀಶ್, TV9 ಬೆಂಗಳೂರು.